ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ಪಠ್ಯಕ್ರಮದಲ್ಲಿ 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರಗಳ ಬಗ್ಗೆ ಈ ಹಿಂದಿನ ತರಗತಿಗಳಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಈ ತರಗತಿಯಲ್ಲಿ ಈ 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರದ ಅಧ್ಯಾಯದಲ್ಲಿ ಬರ್ತಕ್ಕಂತಹ 1 ಮತ್ತು 2 ಅಂಕಗಳ ಪ್ರಶ್ನೆಗಳ ಬಗ್ಗೆ ಮತ್ತು ಉತ್ತರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಒಂದು ಅಧ್ಯಾಯದ ಪಠ್ಯಕ್ರಮದಲ್ಲಿರುವಂತಹ ಮೊದಲನೇ ಪ್ರಶ್ನೆ ಸಂವಿಧಾನ ಎಂದರೇನು ಎನ್ನುವ ಒಂದು ಅಂಕದ ಪ್ರಶ್ನೆಯನ್ನ ನಾವು ಕಾಣ್ತೇವೆ. ಸಂವಿಧಾನ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ ನಿಯಮಗಳ ಒಟ್ಟು ಸಂಕಲನವನ್ನು ಸಂವಿಧಾನ ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರ. ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳ ಒಟ್ಟು ಸಂಕಲನವನ್ನು ಸಂವಿಧಾನ ಎಂದು ಕರೆಯುತ್ತಾರೆ ಎನ್ನುವಂಥದ್ದನ್ನು ಗಮನಿಸ್ತೇವೆ. ಹಾಗೆಯೇ 2ನೇ ಪ್ರಶ್ನೆ ಸಂವಿಧಾನದ ಮೂಲ ಪದ ಯಾವುದು ಎನ್ನುವಂತಹ ಪ್ರಶ್ನೆ. ಸಂವಿಧಾನ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯುತ್ತೇವೆ. ಈ ಕಾನ್ಸ್ಟಿಟ್ಯೂಷನ್ ಎನ್ನುವ ಪದವು ಇಂಗ್ಲಿಷ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎನ್ನುವ ಮೂಲ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ವಿಧಿವತ್ತಾಗಿ ಸ್ಥಾಪಿಸು ಎನ್ನುವಂತಹ ಅರ್ಥ. ಅಂದರೆ ಸಂವಿಧಾನದ ನಿಯಮಗಳನ್ನ ವಿಧಿವತ್ತಾಗಿ ಸ್ಥಾಪಿಸುವುದು ಎನ್ನುವಂತಹ ಅರ್ಥವನ್ನ ನೀಡುತ್ತದೆ ಎನ್ನುವಂಥದ್ದು. 3ನೇದಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾವು ನೋಡುವುದಾದರೆ ಸರ್ಕಾರ ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆ. ಸರ್ಕಾರ ಎಂದರೇನು ಅಂತ ಹೇಳಿದ್ರೆ ರಾಜ್ಯದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ರಾಜ್ಯ ರೂಪಿಸಿಕೊಂಡಿರುವಂತಹ ಸಾಧನವೇ ಸರ್ಕಾರ ಅನ್ನುವಂಥದ್ದನ್ನ ನೋಡ್ತೇವೆ. ರಾಜ್ಯದ ಬೇಡಿಕೆಗಳು, ರಾಜ್ಯ ಒಂದು ಅಗೋಚರವಾದಂತಹ ಸಂಸ್ಥೆ. ಆ ರಾಜ್ಯ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ಉದ್ದೇಶದಿಂದ ಸರ್ಕಾರ ಎನ್ನುವಂತಹ ಸಾಧನವನ್ನ ರೂಪಿಸಿಕೊಳ್ಳುತ್ತದೆ. ಹಾಗಾಗಿ ಸರ್ಕಾರ ಎಂದರೇನು ಅಂತ ಹೇಳಿದ್ರೆ ಒಂದು ರಾಜ್ಯದ ಒಂದು ಸಾಧನ ಎನ್ನುವಂತಹ ಅರ್ಥವನ್ನ ನೀಡಬಹುದು ಅನ್ನುವಂಥದ್ದು. ಈ ಸರ್ಕಾರ ಅನ್ನುವಂಥದ್ದು 3 ಅಂಗಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತದೆ. 1 ಶಾಸಕಾಂಗ, 2 ಕಾರ್ಯಾಂಗ, 3ನೆಯ ಅಂಗ ಯಾವುದು ಅಂತ ಹೇಳಿದ್ರೆ ನ್ಯಾಯಾಂಗ. ಈ ಸರ್ಕಾರ ಶಾಸಕಾಂಗದ ಮೂಲಕ ಶಾಸನಗಳನ್ನು ರೂಪಿಸುತ್ತದೆ. ಕಾರ್ಯಾಂಗದ ಮೂಲಕ ಆ ಶಾಸನಗಳನ್ನು ಜಾರಿಗೊಳಿಸುವುದರ ಜೊತೆ ಆಡಳಿತವನ್ನು ನಡೆಸ್ತದೆ. ನ್ಯಾಯಾಂಗ ಅನ್ನುವಂಥದ್ದು ನ್ಯಾಯ ತೀರ್ಮಾನವನ್ನು ಮಾಡುವುದರ ಜೊತೆ ಸಂವಿಧಾನವನ್ನು ರಕ್ಷಿಸುವಂತಹ ಕಾರ್ಯವನ್ನು ಸಹ ನ್ಯಾಯಾಂಗ ಮಾಡ್ತದೆ. ಹೀಗೆ ಸರ್ಕಾರ ತಾನು ಹೊಂದಿರುವಂತಹ 3 ಅಂಗಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಎನ್ನುವಂತಹ ಅಂಶವನ್ನ ನಾವು ನೋಡಬಹುದಾಗಿದೆ. ಮತ್ತೊಂದು ಪ್ರಶ್ನೆಯನ್ನು ನಾವು ಇಲ್ಲಿ ನೋಡುವುದಾದರೆ ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಎನ್ನುವ ಒಂದು ಪ್ರಶ್ನೆ. ಯಾವ ಸರ್ಕಾರವು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನ ನಡೆಸುತ್ತದೆಯೋ ಅಂತಹ ಸರ್ಕಾರಗಳನ್ನ ಸಂವಿಧಾನಾತ್ಮಕ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆ ಭಾರತ, ಅಮೆರಿಕ,
ಎಲ್ಲ ರಾಷ್ಟ್ರಗಳು ಸಹ, ಬಹುತೇಕ ಎಲ್ಲ ರಾಷ್ಟ್ರಗಳು ಸಹ ಸಂವಿಧಾನಾತ್ಮಕ ಸರ್ಕಾರಗಳಾಗಿವೆ ಎನ್ನುವಂಥದ್ದು. ಯಾವ ಸರ್ಕಾರಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನ ನಡೆಸುತ್ತವೆಯೋ ಅಂತಹ ಸರ್ಕಾರಗಳನ್ನು ಸಂವಿಧಾನಾತ್ಮಕ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಸೊ ಅದೇ ರೀತಿಯಾಗಿ ಲಿಖಿತ ಸಂವಿಧಾನ ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆ. ಯಾವ ಸಂವಿಧಾನದ ನಿಯಮಗಳು ಬರವಣಿಗೆಯ ರೂಪ ಹಾಗೂ ದಾಖಲೆಗಳ ರೂಪದಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆಯೋ ಅಂತಹ ಸಂವಿಧಾನವನ್ನ ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಪ್ರತಿಯೊಂದು ರಾಷ್ಟ್ರಗಳು ಸಹ ತಮ್ಮದೇ ಆಗಿರುವಂತಹ ಒಂದು ಸಂವಿಧಾನವನ್ನ ಅಳವಡಿಸಿಕೊಂಡಿರುತ್ತವೆ. ಆ ಸಂವಿಧಾನದಲ್ಲಿ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಎನ್ನುವಂತಹ ಎರಡು ವರ್ಗೀಕರಣಗಳನ್ನ ಕಾಣ್ತೇವೆ. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಲಿಖಿತ ಸಂವಿಧಾನ ಎಂದರೇನು ಎನ್ನುವ ಪ್ರಶ್ನೆ. ಯಾವ ಸಂವಿಧಾನದ ನಿಯಮಗಳು ಬರವಣಿಗೆ ಹಾಗೂ ದಾಖಲೆಗಳ ರೂಪದಲ್ಲಿ ಇರುತ್ತವೆಯೋ ಅಂತಹ ಸಂವಿಧಾನವನ್ನ ಲಿಖಿತ ಸಂವಿಧಾನ ಎಂದು ಕರೆಯುತ್ತಾರೆ. ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು ಲಿಖಿತ ಸಂವಿಧಾನವನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆ ಮತ್ತೊಂದು ಪ್ರಶ್ನೆ, ಅಲಿಖಿತ ಸಂವಿಧಾನ ಎಂದರೇನು ಎಂತಕ್ಕಂಥದ್ದು. ಯಾವ ಸಂವಿಧಾನದ ನಿಯಮಗಳು ಬರವಣಿಗೆಯ ರೂಪದಲ್ಲಿ ಇರದೆ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಅಸ್ತಿತ್ವದಲ್ಲಿ ಇರುತ್ತವೆಯೋ ಅಂತಹ ಸಂವಿಧಾನವನ್ನ ಅನಮ್ಯ ಸಂವಿಧಾನ ಅಂತ ಹೇಳಿ ಕರೀತಾರೆ. ಈ ಅನಮ್ಯ ಸಂವಿಧಾನಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ರಾಷ್ಟ್ರ ಅಂತಕ್ಕಂಥ. ಇಂಗ್ಲೆಂಡ್ ರಾಷ್ಟ್ರದಲ್ಲಿ ನಾವು ಅಲಿಖಿತವಾದಂತಹ ಸಂವಿಧಾನವನ್ನು ನಾವು ಕಾಣಲಿಕ್ಕೆ ಅವಕಾಶ ಇದೆ. ಯಾವ ಸಂವಿಧಾನದ ನಿಯಮಗಳು ಬರವಣಿಗೆಯ ರೂಪದಲ್ಲಿ ಇಲ್ಲದೆ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಅಸ್ತಿತ್ವದಲ್ಲಿ ಇರುತ್ತವೆಯೋ ಅಂತಹ ಸಂವಿಧಾನವನ್ನ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಎನ್ನುವಂತಹ ವರ್ಗೀಕರಣವನ್ನ ಆ ಸಂವಿಧಾನದ ಸ್ವರೂಪದ ಆಧಾರದ ಮೇಲೆ, ಆ ಸಂವಿಧಾನದ ನಿಯಮಗಳು ಬರವಣಿಗೆಯ ರೂಪದಲ್ಲಿ ಇದೆಯೋ ಅಥವಾ ಇಲ್ವೋ ಎನ್ನುವಂತಹ ಸ್ವರೂಪದ ಆಧಾರದ ಮೇಲೆ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಎನ್ನುವಂತಹ ವರ್ಗೀಕರಣವನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಬರವಣಿಗೆಯ ರೂಪದಲ್ಲಿ ಇದ್ರೆ ಸಂವಿಧಾನದ ನಿಯಮಗಳು ಬರವಣಿಗೆಯ ರೂಪದಲ್ಲಿ ಇದ್ರೆ ಅದನ್ನ ಲಿಖಿತ ಸಂವಿಧಾನ ಅಂತ ಕರಿತೇವೆ. ಬರವಣಿಗೆಯ ರೂಪದಲ್ಲಿ ಇಲ್ಲದೆ ಇದ್ರೆ ಅದನ್ನ ನಾವು ಅಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೇವೆ. ಭಾರತ ಮತ್ತು ಅಮೆರಿಕ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ, ಇಂಗ್ಲೆಂಡ್ ರಾಷ್ಟ್ರ ಅಂತಕ್ಕಂಥದ್ದು ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಮತ್ತೊಂದು ಪ್ರಶ್ನೆ, ನಮ್ಯ ಸಂವಿಧಾನ ಎಂದರೇನು, ಹಾಗೆ ಅನಮ್ಯ ಸಂವಿಧಾನ ಎಂದರೇನು ಎನ್ನುವಂತಹ ಪ್ರಶ್ನೆಗಳು. ಸಂವಿಧಾನದ ತಿದ್ದುಪಡಿಯ ಆಧಾರದ ಮೇಲೆ, ಆ ಸಂವಿಧಾನದ ಸ್ವಭಾವದ ಆಧಾರದ ಮೇಲೆ ಸಂವಿಧಾನವನ್ನ ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನ ಅನ್ನುವಂತಹ ಎರಡು ವರ್ಗೀಕರಣಗಳನ್ನ ಮಾಡಬಹುದು. ಸಂವಿಧಾನದ ತಿದ್ದುಪಡಿಯ ವಿಧಾನಗಳ ಆಧಾರದ ಮೇಲೆ ಯಾವ ಸಂವಿಧಾನದ ನಿಯಮಗಳನ್ನು ಸುಲಭ ವಿಧಾನದ ಮೂಲಕ ತಿದ್ದುಪಡಿ ಮಾಡಲು ಸಾಧ್ಯವಿದೆಯೋ ಅಂತಹ ಸಂವಿಧಾನವನ್ನ ನಮ್ಯ ಸಂವಿಧಾನ ಅಂತ ಹೇಳಿ ಕರೀತಾರೆ. ಉದಾಹರಣೆ, ಇಂಗ್ಲೆಂಡ್ ರಾಷ್ಟ್ರದ ಸಂವಿಧಾನ ಅಥವಾ ಅಲಿಖಿತ ಸಂವಿಧಾನಗಳು ನಮ್ಯ ಸಂವಿಧಾನಗಳಾಗಿರುತ್ತವೆ ಎನ್ನುವಂಥದ್ದನ್ನ ಗಮನಿಸಬೇಕು. ಯಾವ ಸಂವಿಧಾನದ ನಿಯಮಗಳನ್ನು ಸುಲಭವಾಗಿ ತಿದ್ದುಪಡಿ ಮಾಡಲು ಸಾಧ್ಯವಿದೆಯೋ
ಅಂತಹ ಸಂವಿಧಾನ ನಮ್ಯ ಸಂವಿಧಾನ ಅಥವಾ ಸುಲಭ ಸಂವಿಧಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ರೀತಿಯಾಗಿ ಅನಮ್ಯ ಸಂವಿಧಾನ ಅಂತ ಹೇಳಿದ್ರೆ ಯಾವ ಸಂವಿಧಾನದ ನಿಯಮಗಳನ್ನು ಕಠಿಣ ವಿಧಾನಗಳ ಮೂಲಕ ಮಾತ್ರ ತಿದ್ದುಪಡಿಯನ್ನ ಮಾಡಲು ಅವಕಾಶವಿರುತ್ತದೆಯೋ ಅಂತಹ ಸಂವಿಧಾನವನ್ನ ಅನಮ್ಯ ಸಂವಿಧಾನ ಅಥವಾ ಕಠಿಣ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅತ್ಯುತ್ತಮವಾದಂತಹ ಅನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಅಮೆರಿಕ ಸಂವಿಧಾನ ಅಂತಕ್ಕಂಥದ್ದು. ಸುಲಭವಾಗಿ ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡಲು ಅವಕಾಶವಿದ್ದರೆ ಅದು ನಮ್ಯ ಸಂವಿಧಾನ. ಕಠಿಣ ವಿಧಾನಗಳ ಮೂಲಕ ಮಾತ್ರ ಸಂವಿಧಾನದ ನಿಯಮಗಳನ್ನ ತಿದ್ದುಪಡಿಯನ್ನ ಮಾಡಲು ಅವಕಾಶ ಇದ್ರೆ ಅದನ್ನ ಅನಮ್ಯ ಸಂವಿಧಾನ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ಸಂವಿಧಾನದ ಸ್ವಭಾವದ ಆಧಾರದ ಮೇಲೆ ಅಥವಾ ಸಂವಿಧಾನದ ತಿದ್ದುಪಡಿಯ ಆಧಾರದ ಮೇಲೆ ಸಂವಿಧಾನಗಳನ್ನ ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನ ಎನ್ನುವಂತಹ ವರ್ಗೀಕರಣವನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಇಂಗ್ಲೆಂಡ್ ರಾಷ್ಟ್ರದ ಸಂವಿಧಾನ ನಮ್ಯ ಸಂವಿಧಾನಕ್ಕೆ ಉದಾಹರಣೆಯಾದರೆ ಅಮೆರಿಕದ ಸಂವಿಧಾನ ಅನಮ್ಯ ಸಂವಿಧಾನಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಭಾರತ ಸಂವಿಧಾನವನ್ನ ನಾವು ಗಮನಿಸಿ ನೋಡಿದಾಗ ಭಾರತೀಯ ಸಂವಿಧಾನ ತಜ್ಞರಾದಂತಹ KCV ರವರು ಭಾರತದ ಸಂವಿಧಾನವನ್ನ ನಮ್ಯ ಮತ್ತು ಅನಮ್ಯಗಳ ಮಿಶ್ರಣ ಅನ್ನುವಂತಹ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಭಾರತದ ಸಂವಿಧಾನವನ್ನ ನಾವು ನಮ್ಯ ಸಂವಿಧಾನ ಅಂತಲೂ ಸಹ ಹೇಳಲಿಕ್ಕಾಗೋದಿಲ್ಲ, ಅನಮ್ಯ ಸಂವಿಧಾನ ಅಂತಲೂ ಸಹ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವೆರಡರ ಮಿಶ್ರಣವಾಗಿದೆ ಎನ್ನುವಂಥದ್ದು ಸಂವಿಧಾನ ತಜ್ಞರಾದಂತಹ KCV ರವರ ಅಭಿಪ್ರಾಯ ಅಂತಕ್ಕಂಥದ್ದು. ಭಾರತದ ಸಂವಿಧಾನದ ಕೆಲವು ನಿಯಮಗಳನ್ನ ಸುಲಭ ವಿಧಾನಗಳ ಮೂಲಕ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಇನ್ನೂ ಅನೇಕ ನಿಯಮಗಳನ್ನ ಕಠಿಣ ವಿಧಾನಗಳ ಮೂಲಕ ಮಾತ್ರ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಭಾರತದ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನಗಳ ಮಿಶ್ರಣವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಎಂದರೇನು, ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಪ್ರಶ್ನೆ. ಯಾವ ಸರ್ಕಾರದಲ್ಲಿ ಪ್ರಜೆಗಳಿಗೆ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂತಹ ಅವಕಾಶ ಹಾಗೂ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ನೀಡಲಾಗಿರುತ್ತದೆಯೋ ಅಂತಹ ಸರ್ಕಾರಗಳನ್ನ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಸರ್ಕಾರಗಳು ಅಥವಾ ಅಂತಹ ರಾಷ್ಟ್ರಗಳು ಅನ್ನುವಂಥದ್ದು. ಭಾರತ, ಅಮೆರಿಕ, ಫ್ರಾನ್ಸ್, ಚೀನಾ ಎಲ್ಲ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಾಗಿವೆ ಅಂತಕ್ಕಂಥದ್ದು. ಅಂದ್ರೆ ಯಾವ ಸರ್ಕಾರದಲ್ಲಿ ಪ್ರಜೆಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ನೀಡಲಾಗಿರುತ್ತದೆ ಹಾಗೂ ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡಲಾಗಿರುತ್ತದೆಯೋ ಅಂತಹ ಸರ್ಕಾರಗಳನ್ನ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಸೊ ಹಾಗೆಯೇ ಅದಕ್ಕೆ ವಿರುದ್ಧವಾಗಿ ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರಗಳು ಎನ್ನುವಂತಹ ಎಂದರೇನು ಎನ್ನುವಂಥದ್ದನ್ನ ಕಾಣುತ್ತೇವೆ. ಯಾವ ಸರ್ಕಾರದಲ್ಲಿ ಪ್ರಜೆಗಳಿಗೆ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂತಹ ಅವಕಾಶ ಹಾಗೂ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನಿರಾಕರಿಸಲಾಗಿರುತ್ತದೆಯೋ ಅಂತಹ ಸರ್ಕಾರಗಳನ್ನು ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಿರಂಕುಶ ಪ್ರಭುತ್ವ ಅನ್ನುವಂಥದ್ದು, ಸರ್ವಾಧಿಕಾರದ ಆಡಳಿತ ಅಂತಕ್ಕಂಥದ್ದು, ಮಿಲಿಟರಿ ಸರ್ಕಾರ ಎನ್ನುವಂಥದ್ದು, ಇವೆಲ್ಲವೂ ಸಹ
ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರಗಳು ಅಂತಕ್ಕಂಥದ್ದು. ಈ ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರಗಳಲ್ಲಿ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದು ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಇರುವುದೇ ಇಲ್ಲ. ಇಂತಹ ಆಡಳಿತವನ್ನ ಸರ್ವಾಧಿಕಾರದ ಆಡಳಿತ ಅಥವಾ ನಿರಂಕುಶ ಪ್ರಭುತ್ವದ ಆಡಳಿತ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹೀಗೆ ಪ್ರಜೆಗಳಿಗೆ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂತಹ ಅವಕಾಶ ಮತ್ತು ಪ್ರಜೆಗಳಿಗೆ ನೀಡಲಾಗಿರುವಂತಹ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಆಧಾರದ ಮೇಲೆ ಸರ್ಕಾರಗಳನ್ನ ಪ್ರಜಾಸತ್ತಾತ್ಮಕ ಸರ್ಕಾರ ಮತ್ತು ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರ ಎನ್ನುವಂತಹ ವರ್ಗೀಕರಣವನ್ನು ನಾವು ಗಮನಿಸುತ್ತೇವೆ ಎನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಎಂದರೇನು ಎನ್ನುವಂತಹ ಪ್ರಶ್ನೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಪ್ರಜೆಗಳಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಮತ್ತು ರಾಜಕೀಯದಲ್ಲಿ ಭಾಗವಹಿಸುವಂತಹ ಅವಕಾಶ ಕೊಟ್ಟಿದ್ರೆ ಅಂತಹ ಸರ್ಕಾರ ಪದ್ಧತಿಯನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿ ಕರೀತಾರೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಥವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರಗಳನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿ ಕರೀತಾರೆ. ಸೊ ಈ ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಎನ್ನುವ ಕನ್ನಡ ರೂಪಾಂತರ ಯಾವುದು ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಡೆಮೋಕ್ರಸಿ ಅಂತ ಹೇಳಿ ಕರೀತಾರೆ. ಈ ಡೆಮೋಕ್ರಸಿ ಎನ್ನುವ ಇಂಗ್ಲಿಷ್ ಭಾಷೆಯ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಟಸ್ ಎನ್ನುವಂತಹ ಎರಡು ಪದಗಳ ಸಂಯೋಜನೆಯಾಗಿದೆ ಅಂತಕ್ಕಂಥದ್ದು. ಗ್ರೀಕ್ ಭಾಷೆಯ ಡೆಮೋಸ್ ಅಂತ ಹೇಳಿದ್ರೆ ಪ್ರಜೆಗಳು ಎನ್ನುವಂತಹ ಅರ್ಥ, ಕ್ರೆಟೋಸ್ ಅಂತ ಹೇಳಿದ್ರೆ ಅಧಿಕಾರ ಅನ್ನುವಂತಹ ಅರ್ಥ. ಪ್ರಜೆಗಳ ಬಳಿಯಲ್ಲಿಯೇ ಅಧಿಕಾರ ಇರುವಂತಹ ರಾಜಕೀಯ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ಈ ಪ್ರಜಾಪ್ರಭುತ್ವದ ಮೂಲ ಪದಗಳು ಯಾವುವು ಅಂತ ಹೇಳಿದ್ರೆ ಡೆಮೋಸ್, ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಟೋಸ್ ಎನ್ನುವಂತಹ ಎರಡು ಪದಗಳ ಸಂಯೋಜನೆಯೇ ಡೆಮೋಕ್ರಸಿ ಎನ್ನುವಂಥದ್ದು. ಡೆಮೋಸ್ ಅಂತ ಹೇಳಿದ್ರೆ ಪ್ರಜೆಗಳು ಅಂತ ಅರ್ಥ, ಕ್ರೇಟೋಸ್ ಅಂತ ಹೇಳಿದ್ರೆ ಅಧಿಕಾರ. ಪ್ರಜೆಗಳ ಬಳಿ ಅಧಿಕಾರ ಇರುವಂತಹ ರಾಜಕೀಯ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಎನ್ನುವಂತಹ ಅರ್ಥವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದ ಎರಡು ವಿಧಗಳನ್ನ ತಿಳಿಸಿರಿ ಎನ್ನುವಂತಹ ಪ್ರಶ್ನೆ. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಮತ್ತೊಂದು ಪರೋಕ್ಷ ಪ್ರಜಾಪ್ರಭುತ್ವ ಅನ್ನುವಂಥದ್ದು. ಸೊ ಇಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದರೇನು, ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಪ್ರಶ್ನೆ. ರಾಜ್ಯಾಡಳಿತದಲ್ಲಿ ಪ್ರಜೆಗಳೇ ನೇರವಾಗಿ ಭಾಗವಹಿಸುವಂತಹ ವ್ಯವಸ್ಥೆ ಇದ್ದರೆ ಅದನ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ. ಸರ್ಕಾರದ ಕಾರ್ಯಗಳಲ್ಲಿ ಅಥವಾ ರಾಜ್ಯದ ಆಡಳಿತದ ಕಾರ್ಯಗಳಲ್ಲಿ ಪ್ರಜೆಗಳೇ ನೇರವಾಗಿ ಭಾಗವಹಿಸ್ತಕ್ಕಂಥದ್ದು. ಶಾಸನ ಮಾಡುವಂತಹ ಕಾರ್ಯ ಇರಬಹುದು, ಆಡಳಿತ ಮಾಡುವಂತಹ ಕಾರ್ಯ ಇರಬಹುದು, ನ್ಯಾಯ ತೀರ್ಮಾನವನ್ನ ಮಾಡ್ತಕ್ಕಂತಹ ಕಾರ್ಯ. ಈ ಸರ್ಕಾರದ ಈ ಎಲ್ಲ ಕಾರ್ಯಗಳಲ್ಲಿ ಪ್ರಜೆಗಳೇ ನೇರವಾಗಿ ಪ್ರತ್ಯಕ್ಷವಾಗಿ ಭಾಗವಹಿಸಲು ಅವಕಾಶವಿದ್ದರೆ ಅಂತಹ ಪ್ರಜಾಪ್ರಭುತ್ವವನ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ. ಸೊ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಮಾತ್ರ ಜಾರಿಗೊಳಿಸಲು ಸಾಧ್ಯ ಅಂತಕ್ಕಂಥದ್ದು. ಯಾಕೆಂದ್ರೆ ಸರ್ಕಾರದ ಕಾರ್ಯಗಳಲ್ಲಿ ರಾಷ್ಟ್ರದ ಎಲ್ಲ ಪ್ರಜೆಗಳು ಭಾಗವಹಿಸಬೇಕು ನೇರವಾಗಿ ಅಂತ ಹೇಳಿದ್ರೆ ಅತಿ ದೊಡ್ಡ ಜನಸಂಖ್ಯೆಯನ್ನ ಹೊಂದಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಾಚೀನದ ಗ್ರೀಕರ ಕಾಲದಲ್ಲಿ ಮಾತ್ರ ಕಡಿಮೆ ಜನಸಂಖ್ಯೆಯನ್ನ ಉಳ್ಳಂತಹ ಸಿಟಿ ಸ್ಟೇಟ್ಗಳು ಅಸ್ತಿತ್ವದಲ್ಲಿ ಇದ್ದವು. ಹಾಗಾಗಿ ಪ್ರಾಚೀನ ಗ್ರೀಕರ ಕಾಲದಲ್ಲಿ ಮಾತ್ರ
ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸೊ ಅದೇ ರೀತಿ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಪರೋಕ್ಷ ಪ್ರಜಾಪ್ರಭುತ್ವ ಎಂದರೇನು, ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಪ್ರಶ್ನೆ. ರಾಜ್ಯಾಡಳಿತದಲ್ಲಿ ಪ್ರಜೆಗಳು ಭಾಗವಹಿಸದೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಭಾಗವಹಿಸುವಂತಹ ಅವಕಾಶವಿದ್ದರೆ ಅದನ್ನ ನಾವು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತೇವೆ. ಸೊ ನಾವಿವತ್ತು ಆಧುನಿಕ ಕಾಲದ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಾವು ಪರೋಕ್ಷ ಪ್ರಜಾಪ್ರಭುತ್ವವನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಆಧುನಿಕ ರಾಜ್ಯಗಳು ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ವಿಶಾಲವಾದಂತಹ ಭೂಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯಗಳಾಗಿವೆ. ಹಾಗಾಗಿ ಎಲ್ಲ ಪ್ರಜೆಗಳು ರಾಜ್ಯಾಡಳಿತದಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಜೆಗಳು ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಅವರು ಪ್ರತಿನಿಧಿಗಳು ಜನರ ಪ್ರತಿನಿಧಿಗಳಾಗಿ ಆ ಆಡಳಿತದಲ್ಲಿ ಪಾಲ್ಗೊಳ್ತಾರೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತಾರೆ. ಪ್ರಜೆಗಳೇ ನೇರವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಭಾಗವಹಿಸುವಂತಹ ಪ್ರಜಾಪ್ರಭುತ್ವವನ್ನ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀತೇವೆ. ಉದಾಹರಣೆ ಭಾರತ, ಇಂಗ್ಲೆಂಡ್, ಅಮೆರಿಕ, ಬಹುತೇಕ ಆಧುನಿಕ ಎಲ್ಲ ರಾಜ್ಯಗಳು ಪರೋಕ್ಷ ಪ್ರಜಾಪ್ರಭುತ್ವವನ್ನೇ ಅಳವಡಿಸಿಕೊಂಡಿವೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಿರಂಕುಶ ಸರ್ಕಾರ ಎಂದರೇನು ಅಂತಕ್ಕಂಥದ್ದು ಅಥವಾ ನಿರಂಕುಶ ಪ್ರಭುತ್ವ ಎಂದರೇನು ಎನ್ನುವಂತಹ ಪ್ರಶ್ನೆ. ಇಲ್ಲಿ ನಿರಂಕುಶ ಪ್ರಭುತ್ವ ಅಥವಾ ಸರ್ವಾಧಿಕಾರದ ಆಡಳಿತ ಎಂದರೇನು ಅಂತ ಹೇಳಿದ್ರೆ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದು ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನಿರಾಕರಿಸಿದ್ದಾರೆ ಅಂತಹ ಸರ್ಕಾರಗಳನ್ನ ನಿರಂಕುಶ ಪ್ರಭುತ್ವ ಅಥವಾ ಸರ್ವಾಧಿಕಾರದ ಆಡಳಿತ ಅಂತ ಹೇಳಿ ಕರೀತಾರೆ. ಉದಾಹರಣೆ, ಆ ನಿರಂಕುಶ ಪ್ರಭುತ್ವಕ್ಕೆ ನಾವು ಉದಾಹರಣೆಯಾಗಿ ಜರ್ಮನಿಯ ಹಿಟ್ಲರನ ಆಡಳಿತಾವಧಿಯನ್ನು ಗಮನಿಸಬಹುದು. ಇಟಲಿಯ ಮುಸಲೋನಿಯ ಆಡಳಿತ, ಇವೆಲ್ಲವನ್ನು ಸಹ ಸರ್ವಾಧಿಕಾರತ್ವ ಅಥವಾ ನಿರಂಕುಶ ಪ್ರಭುತ್ವ ಅಂತ ಹೇಳಿ ಕರೀತಾರೆ. ರಾಷ್ಟ್ರದ ಸಮಗ್ರ ಅಧಿಕಾರ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದು ಪ್ರಜೆಗಳಿಗೆ ಯಾವುದೇ ರೀತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಇರುವುದಿಲ್ಲವೋ ಅಂತಹ ಸರ್ಕಾರವನ್ನ ನಿರಂಕುಶ ಪ್ರಭುತ್ವ ಅಥವಾ ಸರ್ವಾಧಿಕಾರದ ಆಡಳಿತ ಅಂತ ಹೇಳಿ ಕರೆಯುತ್ತೇವೆ ಎನ್ನುವಂಥದ್ದು. ಸೊ ಹಾಗೆಯೇ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡುವುದಾದರೆ ಸಂಸದೀಯ ಸರ್ಕಾರ ಪದ್ಧತಿ ಎಂದರೇನು ಎನ್ನುವಂತಹ ಪ್ರಶ್ನೆ. ಯಾವ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆಯೋ ಅಂತಹ ಸರ್ಕಾರವನ್ನ ಸಂಸದೀಯ ಮಾದರಿಯ ಸರ್ಕಾರ ಎಂದು ಕರೆಯುತ್ತಾರೆ ಎನ್ನುವಂಥದ್ದು. ಒಂದು ಸರ್ಕಾರದಲ್ಲಿ ಬರ್ತಕ್ಕಂತಹ ಒಂದು ಕಾರ್ಯಾಂಗ ಅಂತಕ್ಕಂಥದ್ದು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಆ ಕಾರ್ಯಾಂಗ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹ ಶಾಸಕಾಂಗಕ್ಕೆ ಹೊಣೆಯಾಗಿದ್ದರೆ ಅದನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಭಾರತ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ಈ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನ ನಾವು ಕಾಣುತ್ತೇವೆ ಎನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿ ಎಂದರೇನು, ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಯಾವ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗದೆ ಪ್ರಜೆಗಳಿಂದ ನೇರವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗುತ್ತದೆಯೋ ಅಂತಹ ಸರ್ಕಾರವನ್ನ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. ಅಮೆರಿಕ ರಾಷ್ಟ್ರ ಏನಿದೆ ಅದು ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿಗೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತಕ್ಕಂಥ. ಅಮೆರಿಕದಲ್ಲಿ ಇರುವಂತಹ ಕಾರ್ಯಾಂಗದ ಮುಖ್ಯಸ್ಥನನ್ನು ಪ್ರಜೆಗಳೇ ನೇರವಾಗಿ ಆಯ್ಕೆಯನ್ನ ಮಾಡುತ್ತಾರೆ, ನಿರ್ದಿಷ್ಟ ಅವಧಿಗೆ ಆಯ್ಕೆಯನ್ನ ಮಾಡುತ್ತಾರೆ.
ಅಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಯಾವುದೇ ರೀತಿಯ ಸಂಬಂಧಗಳು ಇರೋದಿಲ್ಲ. ಯಾವ ಕಾರ್ಯಾಂಗದ ಮುಖ್ಯಸ್ಥನನ್ನು ಜನರೇ ನೇರವಾಗಿ ಚುನಾವಣೆಯ ಮೂಲಕ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆಯೋ ಅಂತಹ ಸರ್ಕಾರವನ್ನ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿ ಎಂದು ಕರೆಯುತ್ತಾರೆ. ಉದಾಹರಣೆ ಅಮೆರಿಕ ರಾಷ್ಟ್ರ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆಯನ್ನು ನಾವಿಲ್ಲಿ ಕಾಣ್ತೇವೆ. ಏಕಾತ್ಮಕ ಸರ್ಕಾರ ಎಂದರೇನು ಎನ್ನುವಂತಹ ಪ್ರಶ್ನೆ. ಏಕಾತ್ಮಕ ಸರ್ಕಾರ ಅಂತ ಹೇಳಿದ್ರೆ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರವನ್ನ ನಾವು ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಉದಾಹರಣೆ ಇಂಗ್ಲೆಂಡ್ ರಾಷ್ಟ್ರ ಹಾಗೂ ಫ್ರಾನ್ಸ್ನಲ್ಲಿ ಈ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನ ಕಾಣುತ್ತೇವೆ. ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತಾ ಅಧಿಕಾರಗಳು ಇರುವುದಿಲ್ಲ. ಅಂತಹ ಸರ್ಕಾರವನ್ನ ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೆಯುತ್ತೇವೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳು ಉದಾಹರಣೆ. ಹಾಗೆಯೇ ಸಂಯುಕ್ತ ಸರ್ಕಾರಗಳು ಎಂದರೇನು ಎನ್ನುವಂತಹ ಪ್ರಶ್ನೆ. ಉದಾಹರಣೆಯನ್ನ ಕೊಡಿ ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕವಾಗಿ ಅಧಿಕಾರದ ಹಂಚಿಕೆಯಾಗಿದ್ದರೆ ಅಂತಹ ಸರ್ಕಾರವನ್ನ ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೆಯುತ್ತೇವೆ. ರಾಷ್ಟ್ರದ ಸಮಗ್ರ ಅಧಿಕಾರಗಳು ಏನಿದೆ ಆ ಅಧಿಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕವಾಗಿ ಹಂಚಿಕೆಯಾಗಿದ್ದರೆ ಅಥವಾ ವಿಕೇಂದ್ರೀಕರಣಗೊಂಡಿದ್ದರೆ ಅಂತಹ ಸರ್ಕಾರಗಳನ್ನ ನಾವು ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಅದಕ್ಕೆ ಉದಾಹರಣೆ ಭಾರತ, ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳಲ್ಲಿ ಈ ಒಂದು ಸಂಯುಕ್ತ ಸರ್ಕಾರ ಪದ್ಧತಿಯನ್ನ ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಈ ಸಂಯುಕ್ತ ಸರ್ಕಾರ ಪದ್ಧತಿಯನ್ನ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಫೆಡರಲ್ ಗವರ್ನಮೆಂಟ್ ಅಂತ ಹೇಳಿ ಕರೀತೇವೆ. ಈ ಒಂದು ಫೆಡರಲ್ ಗವರ್ನಮೆಂಟ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಫೆಡಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಫೆಡಸ್ ಅಂತ ಹೇಳಿದ್ರೆ ಒಪ್ಪಂದ ಅಥವಾ ಒಡಂಬಡಿಕೆ ಎನ್ನುವಂತಹ ಅರ್ಥವನ್ನ ಕಾಣ್ತದೆ. ಹಲವು ರಾಜ್ಯಗಳ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬರುವಂತಹ ಸರ್ಕಾರವೇ ಸಂಯುಕ್ತ ಸರ್ಕಾರ ಎನ್ನುವಂತಹ ಪದ್ಧತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸಂಯುಕ್ತ ಸರ್ಕಾರದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಫೆಡಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಫೆಡಸ್ ಅಂತ ಹೇಳಿದ್ರೆ ಒಡಂಬಡಿಕೆ ಅಥವಾ ಒಪ್ಪಂದ ಎನ್ನುವಂಥದ್ದನ್ನ ಕಾಣ್ತೇವೆ. ಸೊ ಹೀಗೆ ವಿದ್ಯಾರ್ಥಿಗಳೇ ಈ ಅಧ್ಯಾಯ 4ರಲ್ಲಿ ಪ್ರಮುಖವಾಗಿ 1 ಮತ್ತು 2 ಅಂಕದ ಈ ಪ್ರಶ್ನೆಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯ ಇದೆ ಎನ್ನುವಂಥದ್ದು. ಸೊ ಹಾಗೆ 5 ಅಂಕದ ಪ್ರಶ್ನೆಗಳನ್ನು ಸಹ ಹಾಗೂ 10 ಅಂಕದ ಪ್ರಶ್ನೆಗಳನ್ನು ಸಹ ನಾವು ಈ ಅಧ್ಯಾಯದಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಧನ್ಯವಾದ.